ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು RRB ಗ್ರೂಪ್ ಡಿ 2022ರಲ್ಲಿ ನಡೆದಂಥ ಒಂದು ಪರೀಕ್ಷೆಯಲ್ಲಿ ಕೇಳಿದಂಥ GK ಕ್ವೆಶನ್ಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳು ಮುಂಬರುವ ಅಗ್ನಿವೀರ ಆರ್ಮಿ ಆಗಿರ್ಬೋದು, SSC GD ಆಗಿರ್ಬೋದು, ಮತ್ತು RRB ಗ್ರೂಪ್ ಡಿಯಲ್ಲಿ ಕೂಡ ಮತ್ತೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಅವುಗಳ ಒಂದು ಸಂಪೂರ್ಣ ಒಂದು ಚರ್ಚೆ ಮಾಡುತ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡೋದಾದ್ರೆ, ಈ ಕೆಳಗಿನ ಯಾವ ಬಂದರು ಭಾರತದ ಪೂರ್ವ ಕರಾವಳಿಯಲ್ಲಿ ನೆಲೆಗೊಂಡಿದೆ? ಈ ಕೆಳಗಿನ ಯಾವ ಬಂದರು ಭಾರತದ ಪೂರ್ವ ಕರಾವಳಿಯಲ್ಲಿ ನೆಲೆಗೊಂಡಿದೆ? ಆಪ್ಷನ್ ಎ ಕಾಂಡ್ಲಾ, ಆಪ್ಷನ್ ಬಿ ಪಾರಾದೀಪ್, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಕೊಚ್ಚಿ. ಇಲ್ಲಿ 4 ಬಂದರುಗಳು ಕೊಟ್ಟಿದ್ದಾನೆ. ಬಟ್ ಪ್ರಶ್ನೆ ಇರೋದು ಪೂರ್ವ ಕರಾವಳಿಯಲ್ಲಿ. ಯಾವುದಪ್ಪ ಇದಕ್ಕೆ ಸರಿ ಉತ್ತರ ಅಂದ್ರೆ ಆಪ್ಷನ್ ಬಿ ಇದೆಯಲ್ಲ, ಪಾರಾದೀಪ್ ಬಂದರು ಈಸ್ ರೈಟ್ ಆನ್ಸರ್. ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಪೂರ್ವ ಕರಾವಳಿಯಲ್ಲಿ ಕಂಡುಬರುವ ಒಂದು ಬಂದರವಾಗಿದೆ. ಇನ್ನು ಉಳಿದಂಥ ಆಪ್ಷನ್ ಎ, ಆಪ್ಷನ್ ಸಿ, ಆಪ್ಷನ್ ಡಿ ಇವೆಲ್ಲ ಪಶ್ಚಿಮ ಕರಾವಳಿ ಅಂದರೆ ಅರಬ್ಬಿ ಸಮುದ್ರ ಏನಿದೆಯಲ್ಲ ಆ ಕಡೆ ಕಂಡು ಬರುವಂಥ ಒಂದು ಬಂದರುಗಳಾಗಿವೆ. ಇದು ಪೂರ್ವ ಕರಾವಳಿ ಅಂದರೆ ಈ ಕಡೆ ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರುತ್ತದೆ ಯಾವುದು ಪಾರಾದೀಪ್ ಬಂದರು. ಇನ್ನಷ್ಟು ಮಾಹಿತಿಯನ್ನು ನೋಡಿದ್ರೆ, ಭಾರತವು ಪ್ರಮುಖವಾಗಿ 13 ಬಂದರುಗಳನ್ನು ಹೊಂದಿದೆ. ಸ್ನೇಹಿತರೆ, ಭಾರತದಲ್ಲಿ ಪ್ರಮುಖವಾಗಿ ಇಂಪಾರ್ಟೆಂಟ್ ದೊಡ್ಡ ಬಂದರುಗಳು ನೋಡಿದ್ರೆ 13 ಬಂದರುಗಳನ್ನು ಹೊಂದಿದೆ. ಅದರಲ್ಲಿ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಅಂತ 2 ವಿಭಾಗ ಮಾಡ್ತೀವಿ. ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವ ಒಂದು ಪ್ರಮುಖ ಬಂದರುಗಳು ನೋಡಿದ್ರೆ, ಒಂದನೇದಾಗಿ ಕಾಂಡ್ಲಾ ಬಂದರು ಎಲ್ಲಿ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಇನ್ನು ಮುಂಬೈ ಬಂದರು ಮಹಾರಾಷ್ಟ್ರದಲ್ಲಿ, ಮರ್ಮುಗೋವಾ ಬಂದರು ಗೋವಾದಲ್ಲಿ, ಕೊಚ್ಚಿ ಬಂದರು ಕೇರಳದಲ್ಲಿ ಕಂಡುಬರ್ತದೆ. ಸ್ನೇಹಿತರೆ, ಅದೇ ರೀತಿ ಇಲ್ಲಿ ಇನ್ನೊಂದು ಮಂಗಳೂರು ಬಂದರು ಕೂಡ ನಮ್ಮ ಕರ್ನಾಟಕದಲ್ಲಿ ಅದು ಕೂಡ ಒಂದು ಪಶ್ಚಿಮ ಕರಾವಳಿ ಅಂತ ಹೇಳ್ತೀವಿ. ಇನ್ನು ಪೂರ್ವ ಕರಾವಳಿ ನೋಡೋದಾದ್ರೆ, ಪೂರ್ವ ಕರಾವಳಿ ಬಂದರು ನೋಡೋದಾದ್ರೆ ಸ್ನೇಹಿತರೆ ಯಾವುದಪ್ಪ, ಅದರಲ್ಲಿ ಪ್ರಮುಖವಾಗಿ ಕೋಲ್ಕತ್ತಾ ಬಂದರು ಅತಿ ದೊಡ್ಡ ಬಂದರು ಪೂರ್ವ ಕರಾವಳಿಯಲ್ಲಿ. ಇನ್ನು ಪಾರಾದೀಪ್ ಬಂದರು ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತದೆ. ವಿಶಾಖಪಟ್ಟಣ ಬಂದರು ಇದು ಕೂಡ ಆಂಧ್ರ ಪ್ರದೇಶದಲ್ಲಿ. ಚೆನ್ನೈ ಬಂದರು ಇದು ತಮಿಳುನಾಡು ಅಂತ ಕರಿತೀವಿ. ಇವು ಪೂರ್ವ ಕರಾವಳಿ. ಸ್ನೇಹಿತರೆ, ಇಲ್ಲೊಂದು ಮ್ಯಾಪ್ ಇದೆ ನೋಡಿ. ಈ ಮ್ಯಾಪ್ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಇದು ಈ ಕಡೆ ಭಾಗ ಏನಿದೆ ಇದು ಪಶ್ಚಿಮ ಕರಾವಳಿ. ಕಾಂಡ್ಲಾ ಫೋರ್ಟ್, ಮುಂಬೈ ಫೋರ್ಟ್, ಮರ್ಮುಗೋವಾ ಫೋರ್ಟ್, ನ್ಯೂ ಮಂಗಳೂರು ಫೋರ್ಟ್, ಕೊಚ್ಚಿ ಫೋರ್ಟ್. ಈ ಕಡೆ ಅರಬ್ಬಿ ಸಮುದ್ರ ಕಡೆ ಎಲ್ಲ ಏನಿದೆ ಇದು ಪಶ್ಚಿಮ ಕರಾವಳಿಯ ಬಂದರುಗಳು. ಈ ಕಡೆ ಬಂಗಾಳ ಕೊಲ್ಲಿಯಲ್ಲಿ ಪೂರ್ವ ಕರಾವಳಿಯಲ್ಲಿ ಕಂಡುಬರುವ ಒಂದಿಷ್ಟು ಬಂದರುಗಳಾಗಿವೆ. ಸ್ನೇಹಿತರೆ, ಎರಡನೇ ಪ್ರಶ್ನೆ, ತೀರ್ಥಂಕರನ್ನು ಮೃತ್ಯ ದೇಹವನ್ನು ತೊರೆಯುವುದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ತೀರ್ಥಂಕರನು ಮೃತ್ಯ ದೇಹವನ್ನು ತೊರೆಯುವುದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ತಪ ಕಲ್ಯಾಣ, ಆಪ್ಷನ್ ಬಿ ಜನ್ಮ ಕಲ್ಯಾಣ, ಆಪ್ಷನ್ ಸಿ ಸಿದ್ಧಶಿಲಾ, ಆಪ್ಷನ್ ಡಿ ನಿರ್ವಾಣ. ಸ್ನೇಹಿತರೆ, ಇಂದಿನ ಮಹಾನ್ ಶ್ರೇಷ್ಠ ತೀರ್ಥಂಕರ ಅಥವಾ ಗುರುಗಳು ತಮ್ಮ ಮೃತ್ಯು ದೇಹವನ್ನು ಬಿಟ್ಟು ನಿಧನವಾಗೋದನ್ನು ಏನಂತ ಕರೀತಾರೆ ಅಂತ ಕ್ವಶನ್ ಇದೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ ಇದೆಯಲ್ಲ, ನಿರ್ವಾಣ. ನಿರ್ವಾಣ ಅಂತ ನಾವು ಕರಿತೇವೆ. ಸ್ನೇಹಿತರೆ, ಹಂಗೆ ಗೌತಮ ಬುದ್ಧರು ತಮ್ಮ ನಿಧನವಾದದನ್ನು ನಾವು ಏನಂತ ಕರಿತೀವಿ, ಮಹಾಪರಿನಿರ್ವಾಣ ಅಂತ ಕರಿತೀವಲ್ಲ, ಆ ರೀತಿ ಇದು ಒಂದು ಪ್ರಶ್ನೆ ಕೇಳಿದ್ದಾರೆ. ಅದೇ ರೀತಿ ನಮ್ಮ ಆಧುನಿಕ ಭಾರತ ಯಾರನ್ನು ನಾವು ನಿರ್ವಾಣ ಮಹಾಪರಿನಿರ್ವಾಣ ಅಂತ ಕರಿತೀವಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ನಿಧನವಾದ ದಿನ ಯಾವುದು ಡಿಸೆಂಬರ್ 6 ಇದೆಯಲ್ಲ, ಅದನ್ನು ಕೂಡ ನಾವು ಮಹಾಪರಿನಿರ್ವಾಣ ಎಂದು ಕೂಡ ಕರಿತೀವಿ. ಇನ್ನು ಮೂರನೇ ಪ್ರಶ್ನೆ ನೋಡೋದಾದರೆ ಏನು ಕೇಳಿದಾನಪ್ಪ ಅಂದ್ರೆ, ದಿಬ್ರು ಸೈಖೋವಾ ರಾಷ್ಟ್ರೀಯ ಉದ್ಯಾನವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ದಿಬ್ರು ಸೈಖೋವಾ ಒಂದು ರಾಷ್ಟ್ರೀಯ ಉದ್ಯಾನವನ ಇದೆ. ಇದು ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಮೇಘಾಲಯ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಮಿಜೋರಾಂ, ಆಪ್ಷನ್ ಡಿ ನಾಗಾಲ್ಯಾಂಡ್ ಅಂತೇಳಿ ಒಂದು ಪ್ರಶ್ನೆ ಕೇಳಿದ್ದಾನೆ. ಸ್ನೇಹಿತರೆ, ಯಾವುದಪ್ಪ ಇದ್ರಾಗ ಸರಿ ಉತ್ತರ ಬಂದ್ಬಿಟ್ಟಂದ್ರೆ ಆಪ್ಷನ್ ಬಿ ಇದೆಯಲ್ಲ, ಅಸ್ಸಾಂ ರಾಜ್ಯದಲ್ಲಿ ಈ ದಿಬ್ರು ಸೈಖೋವಾ ಅನ್ನೋ ಒಂದು ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ಸ್ನೇಹಿತರೆ, ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂಥ ಒಂದಿಷ್ಟು ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು ನೋಡೋಣ. ಯಾಕಂದರೆ ಭಾಳಷ್ಟು ಸಲ ಕ್ವಶನ್ ಕೇಳೋದೆ ಅಸ್ಸಾಂ ರಾಜ್ಯದಲ್ಲಿರೋ ಉದ್ಯಾನಗಳ ಮೇಲೆ ಕೇಳಿದ್ದಾನೆ. ಮೊಟ್ಟ ಮೊದಲಾಗಿ ಯಾವುದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ವೆರಿ ಫೇಮಸ್ ಸ್ನೇಹಿತರೆ. ಯುನೆಸ್ಕೋ ಒಂದು ಪಾರಂಪರಿಕ ಪಟ್ಟಿಗೆ ಹೋಗಿದೆ ಇದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿ ಏನು ಕಂಡು ಬರ್ತದಪ್ಪ ಅಂದ್ರೆ ಇಲ್ಲಿ
ಏಕಕೊಂಬಿನ ಗೇಂಡಾಮೃಗ ಇದೆಯಲ್ಲ ಅದು ಯಾವ ರಾಷ್ಟ್ರೀಯ ಉದ್ಯಾನದಲ್ಲಿ ಫೇಮಸ್ ಆಗಿ ಕಾಣಬರುತ್ತಪ್ಪ ಅನ್ನೋದು ಕಾಜಿರಂಗ. ಇನ್ನೊಂದು ಮಾನಸ ರಾಷ್ಟ್ರೀಯ ಉದ್ಯಾನವನ, ಇದು ಕೂಡ ಅಸ್ಸಾಂ. ಇದರ ಮೇಲೆ ಕ್ವಶನ್ ಕೇಳಿದ್ದಾನೆ. ನಮೇರಿ ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು, ಒರಂಗ ರಾಷ್ಟ್ರೀಯ ಉದ್ಯಾನವನ, ರೈಮೋನ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಇವು ಅಸ್ಸಾಂ ರಾಜ್ಯದಲ್ಲಿ ಪ್ರಮುಖವಾಗಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನವಾಗಿದೆ. ಇವಕ್ಕರ ಮೇಲೆ ಕ್ವಶನ್ ಕೇಳ್ತಾನೆ, ಸ್ವಲ್ಪ ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡಿರಿ. ಮೂರನೇ ಪ್ರಶ್ನೆ, ಪಾವುಲ್ ಕುಟ್ ಎಂಬುದು ಡ್ಯಾಶ್ ರಾಜ್ಯದಲ್ಲಿ ಆಚರಿಸುವ ಅತ್ಯಂತ ಶ್ರೇಷ್ಠ ಹಬ್ಬವಾಗಿದೆ. ಪಾವುಲ್ ಕುಟ್ ಎಂಬುದು ಡ್ಯಾಶ್ ರಾಜ್ಯದಲ್ಲಿ ಆಚರಿಸುವ ಅತ್ಯಂತ ಶ್ರೇಷ್ಠ ಹಬ್ಬವಾಗಿದೆ. ಆಪ್ಷನ್ ಎ ಮೇಘಾಲಯ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಮಿಜೋರಾಂ. ಸ್ನೇಹಿತರೆ ಯಾವ ಒಂದು ರಾಜ್ಯಪ್ಪ ಅಂದರೆ ಇದು ಆಪ್ಷನ್ ಡಿ ಇದೆಯಲ್ಲ, ಮಿಜೋರಾಂ ರಾಜ್ಯದಲ್ಲಿ. ಏನು ಭಾರತದ ಈಶಾನ್ಯ ರಾಜ್ಯ ಆದಂಥ ಮಿಜೋರಾಂ ರಾಜ್ಯದಲ್ಲಿ ಈ ಒಂದು ಪಾವುಲ್ ಕಟ್ ಅಥವಾ ಪಾವುಲ್ ಕುಟ್ ಅನ್ನೋ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಎಲ್ಲಿ? ಮಿಜೋರಾಂ. ಹಾಗಾದರೆ ವಿವಿಧ ರಾಜ್ಯಗಳಲ್ಲಿ ಆಚರಿಸುವ ಹಬ್ಬಗಳ ಮೇಲೆ ಕೂಡ ಕ್ವಶನ್ ಕೇಳಿದ್ದಾನೆ. RRB ಗ್ರೂಪ್ ಡಿ ಆಗಿರ್ಬೋದು, SSC GDಯಲ್ಲಿ ಹಬ್ಬಗಳ ಮತ್ತು ಉತ್ಸವಗಳ ಮೇಲೆ ಕ್ವಶನ್ ಫಿಕ್ಸ್ ಇರ್ತದೆ. ಹಾಗಾದರೆ ಯಾವಪ್ಪ ಒಂದು ಪ್ರಮುಖ ರಾಜ್ಯಗಳ ಹಬ್ಬ ನೋಡೋದಂದ್ರೆ ಕೇರಳ ರಾಜ್ಯದಲ್ಲಿ ಯಾವುದು? ಓಣಂ ಹಬ್ಬ. ಓಣಂ ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸ್ತಾರೆ? ಕೇರಳದಾಗ. ತಮಿಳುನಾಡಿನಲ್ಲಿ ಪೊಂಗಲ್ ಹಬ್ಬ, ತಮಿಳುನಾಡಿನಲ್ಲಿ ಪೊಂಗಲ್ ಹಬ್ಬದ ಕರಿತೀವಿ. ಅಸ್ಸಾಂ ರಾಜ್ಯದಲ್ಲಿ ಬಿಹು ಹಬ್ಬ. ನಾಗಾಲ್ಯಾಂಡದಲ್ಲಿ ಹಾರ್ನ್ಬಿಲ್ ಉತ್ಸವ ಅಥವಾ ಹಾರ್ನ್ಬಿಲ್ ಹಬ್ಬ ಎಲ್ಲಿ ಕಂಡು ಬರುತ್ತೋ ಆಲ್ರೆಡಿ ಕ್ವಶನ್ ಕೇಳಿದ್ದಾನೆ, ನಾಗಾಲ್ಯಾಂಡ್ ರಾಜ್ಯದಲ್ಲಿ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ವೆರಿ ಫೇಮಸ್ ಹಬ್ಬ ಯಾವುದಪ್ಪ ಅಂದ್ರೆ ಅದು ದುರ್ಗಾ ಪೂಜೆ ಅಂತ ಕರಿತೀವಿ. ಇನ್ನು ಉತ್ತರ ಪ್ರದೇಶದಲ್ಲಿ ರಾಮನವಮಿ. ಛತ್ತೀಸ್ಗಢದಲ್ಲಿ ಬಸ್ತಾರ್ ದಸರಾ ವೆರಿ ಫೇಮಸ್. ಹೆಂಗೆ ಕರ್ನಾಟಕದಲ್ಲಿ ಮೈಸೂರು ದಸರಾ ಅಂತ ಮಾಡ್ತೇವಲ್ಲ, ಛತ್ತೀಸ್ಗಢದಲ್ಲಿ ಬಸ್ತಾರ್ ದಸರಾ ವೆರಿ ಫೇಮಸ್ ಇದೆ. ಇನ್ನು ಪಂಜಾಬದಲ್ಲಿ ಲೋಹರಿ ಅಂತ ಒಂದು ಬೈಸಾಖಿ ಹಬ್ಬ ವೆರಿ ಫೇಮಸ್ ಅಂತೇಳಿ ಕರಿತೀವಿ. ಇವು ವಿವಿಧ ರಾಜ್ಯಗಳು ಆಚರಿಸುವ ಪ್ರಮುಖ ಹಬ್ಬಗಳಾಗಿವೆ. ಇವಕ್ಕರ ಮೇಲೆ ಕ್ವಶನ್ ಕೇಳಿದ್ದಾನೆ. ನಾಲ್ಕನೇ ಪ್ರಶ್ನೆ, ಅಯೋ ಡ್ಯಾಶ್ ರಾಜ್ಯದಲ್ಲಿ ಮಾತನಾಡುವ ಪ್ರಮುಖ ಭಾಷೆಯಾಗಿದೆ. ಅಯೋ ಡ್ಯಾಶ್ ರಾಜ್ಯದಲ್ಲಿ ಮಾತನಾಡುವ ಪ್ರಮುಖ ಭಾಷೆಯಾಗಿದೆ. ಯಾವ ರಾಜ್ಯ ಸ್ನೇಹಿತರೆ? ಕೊಟ್ಟಿರುವ 4 ಆಪ್ಷನ್ ನೋಡ್ರಿ, ಯಾವುದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಅಂದ ಆಪ್ಷನ್ ಬಿ ಇದೆಯಲ್ಲ, ನಾಗಾಲ್ಯಾಂಡ್ ರಾಜ್ಯದಲ್ಲಿ. ಇದು ಕೂಡ ಈಶಾನ್ಯ ರಾಜ್ಯ ಅಂತ ಕರಿತೀವಿ. ಈ ರಾಜ್ಯದಲ್ಲಿ ಪ್ರಮುಖವಾಗಿ ಇಂಗ್ಲೀಷ್ ಭಾಷೆ ಮಾತಾಡ್ತಾರೆ. ಅದರ ಜೊತೆಗೆ ಇನ್ನೊಂದು ಭಾಷೆ ಅದು ಅಯೋ ಅನ್ನೋ ಒಂದು ಭಾಷೆ ಕೂಡ ಈ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಮಾತನಾಡ್ತಾರೆ. ವೆರಿ ಫೇಮಸ್ ಅಂತ ಕೇಳ್ತೀವಿ. ಸ್ನೇಹಿತರೆ ಹಾಗಾದರೆ ವಿವಿಧ ರಾಜ್ಯಗಳಲ್ಲಿ ಮಾತನಾಡುವ ಪ್ರಮುಖ ಭಾಷೆಗಳು ಯಾವಪ್ಪ ನೋಡೋದರ? ಅಸ್ಸಾಂ ರಾಜ್ಯದಲ್ಲಿ ನೋಡೋದಾದ್ರೆ ಅಸ್ಸಾಮೀಸ್ ಅಂತ ಒಂದು ಭಾಷೆ ಬರ್ತದೆ. ಇನ್ನು ಬೋಡೋ ಅನ್ನೋ ಒಂದು ಭಾಷೆ ಇದೆ ಸ್ನೇಹಿತರೆ, ಇದು ಕೂಡ ಅಸ್ಸಾಂ ರಾಜ್ಯದಲ್ಲಿ ಮಾತಾಡುವಂಥ 2 ಪ್ರಮುಖ ಭಾಷೆಗಳು. ಇನ್ನು ಮೇಘಾಲಯ ರಾಜ್ಯದಲ್ಲಿ ಕಾಶಿ ಅಂತ ಕರಿತೀವಿ, ಗಾರೋ ಅನ್ನೋ 2 ಭಾಷೆಗಳು ಅಲ್ಲಿ ಕೂಡ ಇಂಪಾರ್ಟೆಂಟು. ಮಿಜೋರಾಮದಲ್ಲಿ ಮಾತನಾಡುವ ಭಾಷೆಗಳು ಒಂದು ಲುಸಾಯಿ ಭಾಷೆ, ಇನ್ನೊಂದು ಮಿಜೋ ಭಾಷೆ ಅಂತ ಕೂಡ ಕರಿತೀವಿ. ಇನ್ನು ಸಿಕ್ಕಿಂ ಏನು ಹಿಮಾಲಯ ಪರ್ವತ ತಪ್ಪಲಿರುವಂಥ ರಾಜ್ಯ ಸಿಕ್ಕಿಂ ರಾಜ್ಯ, ಅಲ್ಲಿ ನೇಪಾಳಿ ಭಾಷೆ ಮಾತಾಡ್ತಾರೆ ನೋಡಿ ಸ್ನೇಹಿತರೆ, ಸಿಕ್ಕಿಂ ರಾಜ್ಯದಲ್ಲಿ. ಸ್ನೇಹಿತರೆ ಇವು ಪ್ರಮುಖವಾಗಿರ್ಬೋದು. ಇನ್ನು ಉಳಿದಂತೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ, ತಮಿಳುನಾಡಲ್ಲಿ ತಮಿಳು, ಆಂಧ್ರದಲ್ಲಿ ತೆಲುಗು ಭಾಷೆ, ಮಹಾರಾಷ್ಟ್ರದಲ್ಲಿ ಮರಾಠಿ, ಗುಜರಾತ್, ಈ ರೀತಿ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟ ಒಂದೊಂದು ಪ್ರಮುಖ ಭಾಷೆಗಳು ಸ್ನೇಹಿತರೆ. ಭಾಷೆಗಳ ಮೇಲೆ ಕೂಡ ಕ್ವಶನ್ ಕೇಳಿದ್ದಾನೆ. 5ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳ ಪಟ್ಟಿಗೆ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಗಿದೆ? ಅಂದರೆ ಕ್ವಶನ್ ಏನು ಸ್ನೇಹಿತರೆ, ಯಾವ ವರ್ಷ ಮೂಲಭೂತ ಕರ್ತವ್ಯಗಳೊಂದು ಪಟ್ಟಿ ಇದೆಯಲ್ಲ ಆ ಪಟ್ಟಿಗೆ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸ್ಯಾರ ಅಂತ ಕೇಳಿದ್ದಾನೆ. ಯಾವ ವರ್ಷ ಅದು ನೋಡಿ ಸ್ನೇಹಿತರೆ, ಕೊಟ್ಟಿರೋ 4 ಆಪ್ಷನ್ ಇದೆ. ಯಾವ ವರ್ಷ ಅಂದರು? ಆಪ್ಷನ್ ಎ ಇದೆಯಲ್ಲ 2002ರಲ್ಲಿ. 2002ರಲ್ಲಿ ಮೂಲಭೂತ ಕರ್ತವ್ಯಗಳು ಮೊದಲು 10 ಇದ್ದು 11ನೇ ಸೇರಿಸೋದು 2002ರಲ್ಲಿ. ಏನು ಸ್ನೇಹಿತರೆ ಮೂಲಭೂತ ಕರ್ತವ್ಯಗಳು? ಒಂದಿಷ್ಟು ಹೆಚ್ಚಿನ ಮಾಹಿತಿ ನೋಡೋದಾದ್ರೆ ಮೂಲ ಸಂವಿಧಾನದಲ್ಲಿ ಅಂದರೆ 1950 ಜನವರಿ 20 ನಮ್ಮ ಸಂವಿಧಾನ ಏನು ಜಾರಿಯಾಗಿತ್ತಲ್ಲ, ಅಲ್ಲಿ ನಮ್ಮ ಸಂವಿಧಾನ ರಚನಾಕಾರರು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಬರೆದಿತ್ತಿಲ್ಲ ಅಥವಾ ಸೇರಿಸಿತ್ತಿಲ್ಲ. ಹಾಗಾದರೆ ಇದನ್ನು ಯಾವಾಗ ಸೇರಿಸಲಾಯಿತಂದ್ರೆ 1976ರಲ್ಲಿ. ಎಷ್ಟನೇ ತಿದ್ದುಪಡಿ? 42ನೇ ಸಂವಿಧಾನ ತಿದ್ದುಪಡಿ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು. ಇದು ಕೂಡ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಎಷ್ಟನೇ ತಿದ್ದುಪಡಿ ಮೂಲಕ ಸಂವಿಧಾನಕ್ಕೆ ಸೇರಿಸಿರತ್ತಂದ್ರೆ 42ನೇ ತಿದ್ದುಪಡಿ.
ಯಾವ ವರ್ಷ ಅಂದ್ರೆ 1976ರಲ್ಲಿ. ಎಷ್ಟು ಮೂಲಭೂತ ಕರ್ತವ್ಯಗಳು? 10 ಮೂಲಭೂತ ಕರ್ತವ್ಯಗಳು. ಹಾಗಾದರೆ ಈ ಮೂಲಭೂತ ಕರ್ತವ್ಯಗಳ ಬಗ್ಗೆ ಒಂದು ಸಮಿತಿಯನ್ನು ನೇಮಕ ಮಾಡಿರಿ ಸ್ನೇಹಿತರೆ. ಯಾವ ಸಮಿತಿ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿರಿ ಸ್ನೇಹಿತರೆ. ಅದ್ರ ಮೇಲೂ ಕೂಡ ಪ್ರಶ್ನೆ ಕೇಳಿದಾನೆ, ಯಾವ ಸಮಿತಿ ನೇಮಕವಾಗಿತ್ತು. ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ ಮತ್ತೊಂದು ಮೂಲಭೂತ ಕರ್ತವ್ಯವನ್ನು ಸಂವಿಧಾನಕ್ಕೆ ಸೇರಿಸಲಾಗಿತ್ತು. ಹಾಗಾದರೆ ಪ್ರಸ್ತುತ ಎಷ್ಟು ಮೂಲಭೂತ ಕರ್ತವ್ಯಗಳು ಅಂದರೆ 11 ಮೂಲಭೂತ ಕರ್ತವ್ಯಗಳು ನಮ್ಮ ಸಂವಿಧಾನದಲ್ಲಿವೆ. ಹಾಗಾದರೆ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಭಾಗ ಎಷ್ಟರಲ್ಲಿ ನೋಡ್ತೇವೆ ನಾವು? 4A ಭಾಗದಲ್ಲಿ ಇದನ್ನು ಸೇರಿಸಲಾಗಿದೆ. ವಿಧಿಗಳು 51Aದಲ್ಲಿ ನಾವು 11 ಮೂಲಭೂತ ಕರ್ತವ್ಯಗಳನ್ನು ನಾವು ನೋಡಬಹುದಾಗಿದೆ. ಮುಂದಿನ ಪ್ರಶ್ನೆ, ಉತ್ತರ ಸರ್ಕಾರಗಳು ನಾರ್ತನ್ ಸಕರ್ಸ್ ಎಂಬುದು ಭಾರತದಲ್ಲಿನ ಡ್ಯಾಶ್ ಹೆಸರು. ಉತ್ತರ ಸರ್ಕಾರಗಳು ಎಂಬುದು ಭಾರತದಲ್ಲಿನ ಡ್ಯಾಶ್ ಹೆಸರು. ಯಾವುದಕ್ಕೆ ನಾವು ಉತ್ತರ ಸರ್ಕಾರ ಅಂತ ಕರೀತಾ ಇದ್ದ ಒಂದು ಕ್ವಶನ್ ಕೇಳಿದಾನೆ. ಕರಾವಳಿ ಬಯಲಿಗೆ ಕರಿತಾ ಇದ್ವಾ, ಜಲಪಾತ ಕರಿತಾ ಇದ್ರ, ಪರ್ವತ ಕರಿತಾ ಇದ್ರ, ನದಿ ಕಣಿವೆ ಕರಿತಾ ಇದ್ರ, ಯಾವುದನ್ನು ನಾವು ಉತ್ತರ ಸರ್ಕಾರಗಳು ಕರಿತಾ ಇದ್ರೆ ಅಂತೇಳಿ ಒಂದು ಹೆಸರಿತ್ತಪ್ಪ ಅಂತ ಕೇಳ್ತಾನೆ ಕ್ವಶನ್ ಸ್ನೇಹಿತರೆ. ಇದಕ್ಕೆ ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಇದೆಯಲ್ಲ, ಕರಾವಳಿ ಬಯಲನ್ನು ನಾವು ಏನಂತ ಕರಿತಾ ಇದ್ವು? ಉತ್ತರ ಸರ್ಕಾರಗಳಂತೇಳಿ ಕರಿತಾ ಇದ್ವಿ. ಸ್ನೇಹಿತರೆ ಏನಪ್ಪ ಇದರ ಬಗ್ಗೆ ಇನ್ನೊಂದು ಸ್ವಲ್ಪ ಅಡಿಷನಲ್ ಮಾಹಿತಿ ನೋಡಿದ್ರೆ, ಉತ್ತರ ಸರ್ಕಸ್ ಎಂಬುದು ಬ್ರಿಟಿಷ್ ಇಂಡಿಯಾದ ಮದ್ರಾಸ್ ಪ್ರೆಸಿಡೆನ್ಸಿಯ ಒಂದು ಭಾಗವಾಗಿತ್ತು. ಇದು ಇಂದಿನ ಭಾರತದ ರಾಜ್ಯಗಳಾದ ಯಾವುದು? ಆಂಧ್ರ ಪ್ರದೇಶ ಮತ್ತು ಒಡಿಸ್ಸಾದಲ್ಲಿ ವಿಸ್ತರಿಸಿತು. ಸ್ನೇಹಿತರೆ ನಾವು ಈಗಲ್ಲ ಇದನ್ನು ಉತ್ತರ ಸರ್ಕಸ್ ಅನ್ನೋದು ಬ್ರಿಟಿಷರು ಭಾರತದಲ್ಲಿ ಆಳುವಾಗ ಇಲ್ಲಿ ಮ್ಯಾಪ್ದಲ್ಲಿ ಕೊಟ್ಟಿದೆ ನೋಡಿ ಸ್ನೇಹಿತರೆ. ಇಲ್ಲೊಂದು ಕೇಸರಿ ಕಲರ್ ಇದೆಯಲ್ಲ, ಈ ಭಾಗವನ್ನು ನಾವು ಉತ್ತರ ಸರ್ಕಸ್ ಅಂತ ಕರಿತಾ ಇದ್ದೀವಿ. ಪ್ರಸ್ತುತ ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಇಲ್ಲಿ ಆಂಧ್ರ ಪ್ರದೇಶ ಮತ್ತು ಒಡಿಸ್ಸಾ ರಾಜ್ಯದಲ್ಲಿ ವಿಸ್ತರಣವಾಗಿದೆ ಅಂತ ನಾವು ಕರಿತೀವಿ. ಸ್ನೇಹಿತರೆ ಹಾಗಾದರೆ ಪ್ರಮುಖ ಕರಾವಳಿ ತೀರಗಳು ಕಂಡುಬರುವ ರಾಜ್ಯಗಳು ಯಾವ ರೀತಿ? ಈಗ ಉತ್ತರ ಸರ್ಕಸ್ ಒಂದು ಕರಾವಳಿ ತೀರ ಕೇಳಿದಾನಲ್ಲ, ಅದೇ ರೀತಿ ನಮ್ಮ ಭಾರತದ ಪ್ರಮುಖ ಕರಾವಳಿ ತೀರಗಳಿವೆ. ಇವಕ್ಕರ ಮೇಲೂ ಕ್ವಶನ್ ಕೇಳಿದ್ದಾನೆ. ಈ ಕರಾವಳಿ ತೀರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ಈ ರೀತಿ ಕೇಳ್ತಾನೆ ಸ್ನೇಹಿತರೆ. ಮೊದಲನೇದು ಯಾವುದು? ಮಲಬಾರ್ ತೀರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಯಾವ ರಾಜ್ಯಪ್ಪ ಅದು? ಕೇರಳದಲ್ಲಿ ಕಂಡುಬರುವ ಒಂದು ಕರಾವಳಿ ತೀರ ಇದೆಯಲ್ಲ, ಅದನ್ನು ಮಲಬಾರ್ ತೀರ ಅಂತ ಕರೀತಾರೆ. ಕೆನರಾ ತೀರತೆ ಯಾವ ರಾಜ್ಯದಲ್ಲಿ? ಕರ್ನಾಟಕದಲ್ಲಿ ಕರೆಯಲಾಗುತ್ತದೆ. ಕೋರಮಂಡಲ ತೀರತೆ ಯಾವ ಕರಾವಳಿ ತೀರವನ್ನು ಕರೀತಾರೆ? ತಮಿಳುನಾಡಿನಲ್ಲಿ. ಕೊಂಕಣ ತೀರ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯದಲ್ಲಿ ಏನು ಅರಬ್ಬಿ ಸಮುದ್ರದ ಒಂದು ಕರಾವಳಿ ತೀರ ಇದೆಯಲ್ಲ, ಅಲ್ಲಿ ಕೊಂಕಣ ತೀರ ಅಂತೇಳಿ ಕರಿತೇವೆ. ಇವು ಕೆಲವೊಂದು ಪ್ರಮುಖವಾದ ಕರಾವಳಿ ತೀರಗಳು ಸ್ನೇಹಿತರೆ. 7ನೇ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯು ಅಟಾರ್ನಿ ಜನರಲ್ ಬಗ್ಗೆ ತಿಳಿಸುತ್ತದೆ? ಸಂವಿಧಾನದ ಯಾವ ವಿಧಿಯು ಅಟಾರ್ನಿ ಜನರಲ್ ಬಗ್ಗೆ ತಿಳಿಸುತ್ತದೆ? ಯಾವುದು ಸ್ನೇಹಿತರೆ? ಕೊಟ್ಟಿರುವ 4 ಆಪ್ಷನ್ ನೋಡ್ರಿ. ಅಟಾರ್ನಿ ಜನರಲ್ ಬಗ್ಗೆ ತಿಳಿಸುವಂಥ ಒಂದು ವಿಧಿ ಯಾವುದಪ್ಪ ಅನ್ನೋದು ಆಪ್ಷನ್ ಬಿ ಇದೆಯಲ್ಲ, ವಿಧಿ 76. ಇದು ಏನು ಮಾಡ್ತದೆ? ಒಂದು ಭಾರತದ ಅಟಾರ್ನಿ ಜನರಲ್ ಆಫ್ ಇಂಡಿಯಾದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುತ್ತದೆ. ಏನು ಸ್ನೇಹಿತರೆ ಅಟಾರ್ನಿ ಜನರಲ್ ಅಂದರೆ? ಅಟಾರ್ನಿ ಜನರಲ್ ಅವರು ಭಾರತದ ಸರ್ಕಾರದ ಪರವಾಗಿ ಕಾರ್ಯನಿರ್ವಹಿಸುತ್ತಾರೆ ಸ್ನೇಹಿತರೆ. ಇವರು ಪ್ರಸ್ತುತ ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತಲ್ಲ, ಭಾರತ ಸರ್ಕಾರದ ಒಬ್ಬರು ವಕೀಲರಿದ್ದಂಗೆ ಇವರು ಭಾರತ ಸರ್ಕಾರ ಪರವಾಗಿ ಸುಪ್ರೀಂ ಕೋರ್ಟಿನಲ್ಲಿ ಆಗಿರ್ಬೋದು, ಹೈಕೋರ್ಟಿನಲ್ಲಿ ಆಗಿರ್ಬೋದು, ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಸರ್ಕಾರದ ಪರವಾಗಿ ವಾದ ಮಾಡುವಂಥವರಾಗಿರ್ತಾರೆ. ಯಾರು? ಅಟಾರ್ನಿ ಜನರಲ್ ಅವರು ದೇಶದ ಅತಿ ದೊಡ್ಡ ಕಾನೂನು ಅಧಿಕಾರಿ. ಭಾರತದಲ್ಲಿ ಅತಿ ದೊಡ್ಡ ಕಾನೂನು ಅಧಿಕಾರಿ ಅಂತ ಯಾರನ್ನು ಕರಿತೀವಿ ನಾವು? ಅಟಾರ್ನಿ ಜನರಲ್ ಅವರನ್ನು ಕರಿತೀವಿ. ಇವರು ಸಂಸತ್ತಿನ 2 ಸದನಗಳಲ್ಲಿ ಭಾಗವಹಿಸಬಹುದು, ಆದರೆ ಮತದಾನ ಮಾಡುವ ಹಕ್ಕಿಲ್ಲ. ಸದನಗಳಲ್ಲಿ ಲೋಕಸಭೆ, ರಾಜ್ಯಸಭೆ 2 ಸದನಗಳಲ್ಲಿ ತಿರುಗಾಡ್ಬೋದು, ಮಾತನಾಡ್ಬೋದು, ಬಟ್ ಆದರೆ ಮತದಾನ ಮಾಡುವಂಥ ಒಂದು ಪವರ್ ಇವರಿಗಿಲ್ಲ. ಹಾಗಾದರೆ ಪ್ರಸ್ತುತ ಅಟಾರ್ನಿ ಜನರಲ್ ಯಾರದಾರಪ್ಪ? ಆರ್ ವೆಂಕಟರಮಣಿಯವರು ಪ್ರೆಸೆಂಟ್ ನಮ್ಮ ಭಾರತ ಅಟಾರ್ನಿ ಜನರಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 8ನೇ ಪ್ರಶ್ನೆ, ಎಷ್ಟನೇ ತಿದ್ದುಪಡಿ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಿಕ ಸ್ಥಾನಮಾನ ನೀಡಲಾಯಿತು? ಎಷ್ಟನೇ ತಿದ್ದುಪಡಿ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಲಾಯಿತು? ಅಂದರೆ ಮೂಲವಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಅಂದರೆ ಯಾವ್ಯಾವ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಇದೆಯಲ್ಲ, ಪ್ರೆಸೆಂಟ್ ಏನಿದೆಯಲ್ಲ, ಇವು ಮೊದಲು ಸಂವಿಧಾನದಾಗ ಇದ್ದಿತ್ತಿಲ್ಲ. ಬಟ್ ಎಷ್ಟನೇ ತಿದ್ದುಪಡಿ ಮೂಲಕ ಇದನ್ನು ಸಂವಿಧಾನದಾಗ ಸೇರಿಸ್ಯಾರಂದ್ರೆ ಆಪ್ಷನ್ ಎ ಇದೆಯಲ್ಲ,
ತಿದ್ದುಪಡಿ 73ರ ಮೂಲಕ ಇವುಗಳಿಗೆ ಸಂವಿಧಾನಿಕ ಸ್ಥಾನಮಾನವನ್ನು ಕೊಡಲಾಗಿದೆ. ಏನು ಸ್ನೇಹಿತರೆ, ಸಂವಿಧಾನದ ತಿದ್ದುಪಡಿ ಕಾಯ್ದೆ ಅದನ್ನು ಏನಂತ ಕರೀತಾರೆ, ಸಂವಿಧಾನ ತಿದ್ದುಪಡಿ ಕಾಯ್ದೆ 1992ರ ಮೂಲಕ ಇವಕ್ಕೆ ಒಂದು ಪಂಚಾಯತ್ ರಾಜ್ ಸಂಸ್ಥೆಗೆ ಸಂವಿಧಾನ ಸ್ಥಾನಮಾನ ನೀಡಲಾಗಿದೆ. ಬಟ್ ಜಾರಿಗೆ ಬಂದದ್ದು ಯಾವಾಗಂದ್ರೆ 1993 ಏಪ್ರಿಲ್ 24ರಂದು. ತಿದ್ದುಪಡಿ ಕಾಯ್ದೆ 1992 ಅಂತ ಕರೀತಾನೆ, ಬಟ್ ಜಾರಿಗೆ ಬಂದದ್ದು 1993 ಏಪ್ರಿಲ್ 24. ಹಾಗಾಗಿ ಏಪ್ರಿಲ್ 24 ನಾವು ಏನಂತ ಆಚರಣೆ ಮಾಡ್ತೀವಿ, ಪಂಚಾಯತ್ ರಾಜ್ ದಿವಸ ಅಂತೇಳಿ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ, ಸಂವಿಧಾನ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಂಥ ವಿಧಿ ಎಷ್ಟನೇದು, 368ನೇ ವಿಧಿ. ಈ ವಿಧಿಯಡಿ ನಾವು ಪ್ರೆಸೆಂಟ್ ನಮ್ಮ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇದೆ. ಇಲ್ಲಿವರೆಗೆ ಎಷ್ಟು ತಿದ್ದುಪಡಿಗೆ 106 ತಿದ್ದುಪಡಿಯಾಗಿದೆ. ಅದರಲ್ಲಿ 73ನೇ ತಿದ್ದುಪಡಿ ಕಾಯ್ದೆ ಇದಕ್ಕೆ ಸಂಬಂಧಪಟ್ಟದು ಪಂಚಾಯತ್ ರಾಜ್ಗೆ ನಾವು ಕರಿತೇವೆ. ಸ್ನೇಹಿತರೆ, ಇವು RRB ಗ್ರೂಪ್ ಡಿ 2022ರಲ್ಲಿ ನಡೆದಂಥ ಒಂದು ಪರೀಕ್ಷೆಯಲ್ಲಿ GK ಮೇಲೆ ಕೇಳಿದಂಥ ಪ್ರಮುಖ ಪ್ರಶ್ನೆಗಳು 8 ಪ್ರಶ್ನೆಗಳು ಸ್ನೇಹಿತರೆ. ಇನ್ನು ಉಳಿದು ಕರೆಂಟ್ ಅಫೇರ್ಸ್ ಮೇಲೆ ಕೇಳಿದ್ದೀನಿ, ಆ ವರ್ಷ ನಡೆದಂತು. ಹಾಗಾಗಿ ನಾವು ಈ ವರ್ಷ ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ಈ ವರ್ಷ ನಡೆದಂಥ ಪ್ರಮುಖ 8 ತಿಂಗಳದು ಒಂದು ವರ್ಷದ ಕರೆಂಟ್ ಅಫೇರ್ಸನ್ನು ನೋಡಬೇಕಾಗುತ್ತೆ ಸ್ನೇಹಿತರೆ. ವಿಡಿಯೋ ಏನಾದರೂ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ.